ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಪ್ರಯೋಗವನ್ನು ಸಂಪೂರ್ಣವಾಗಿ ಸವಿಸ್ತಾರವಾಗಿ ತಿಳಿಸುತ್ತಿರುವ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಕೆಂಪು ಗುರುಗಂಜಿ ಗಿಡದ ಬೀಜವನ್ನು ಮತ್ತು ಬೇರನ್ನು ಉಪಯೋಗಿಸ್ಕೊಂಡು ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಕೆಲಸಗಳಿಗೆ ಬಳಸ್ತಕ್ಕಂಥ ಒಂದು ಪ್ರಯೋಗ ಇದು ಯಾವ ರೀತಿ ಮಾಡಬೇಕು ಅಂತಂದರೆ, ಇದನ್ನು ಗುರುವಾರ ಚಿತ್ತಾ ನಕ್ಷತ್ರ ಅಥವಾ ಶುಕ್ರವಾರ ಚಿತ್ತಾ ನಕ್ಷತ್ರ, ಏನು ಹೇಳಿ, ಗುರುವಾರ ಚಿತ್ತಾ ನಕ್ಷತ್ರ ಅಥವಾ ಶುಕ್ರವಾರ ಚಿತ್ತಾ ನಕ್ಷತ್ರ ಇದ್ದಂಥ ಸಂದರ್ಭ. ಚಿತ್ತಾ ನಕ್ಷತ್ರ ಏನಪ್ಪ ಅಂತಂದರೆ, ಚಿತ್ತ ಅಂತಂದರೆ ಚಿತ್ತು ಬದಲು ಮಾಡ್ತದೆ. ಚಿತ್ತು ಅಂದರೆ ಮನಸ್ಸನ್ನು ಚೇಂಜ್ ಮಾಡೋಂಥದ್ದು. ಇವಾಗ ನಿಮ್ಮ ಅಂಗಡಿ, ನಿಮ್ಮದು ಏನೋ ಒಂದು ಅಂಗಡಿ ಇರ್ತದೆ, ನಿಮ್ಮ ಅಂಗಡಿ ಪಕ್ಕ ನೀವೇನು ಅಂಗಡಿ ಇಟ್ಕೊಂಡಿರ್ತೀರೋ ಅದೇ ಥರದ ಅಂಗಡಿ ನಿಮ್ಮ ಪಕ್ಕದಲ್ಲೇ ಇರ್ತದೆ. ಅವ್ರ ಅಂಗಡಿಗೆ ಹೋಗೋ ಬದಲು ನಿಮ್ಮ ಅಂಗಡಿ ಬಂದು ನಿಮ್ಗೆ ವ್ಯಾಪಾರ ಮಾಡಿ ಹೋಗೋಂಥ ಒಂದು ಮನಸ್ಥಿತಿಯನ್ನು ತರೋಂಥದ್ದು ಒಂದು ಚಿತ್ತಾ ನಕ್ಷತ್ರ. ಆಯಿತಾ? ಸವಿಸ್ತಾರವಾಗಿ ಹೇಳಬೇಕು ಅನ್ನೋದು ಒಂದು ಉದ್ದೇಶಕ್ಕೋಸ್ಕರವಾಗಿ ಹೇಳಿದ್ದು. ಆಮೇಲೆ ಗುರುವಾರ ಅಥವಾ ಶುಕ್ರವಾರ ಚಿತ್ತಾ ನಕ್ಷತ್ರದ ತಂದು ಅದಕ್ಕೆ ಈ ಒಂದು ಬೀಜವನ್ನು, ಅಂದರೆ ಗಂಧಿ ಅಂಗಡಿ ಅಲ್ಲಿ ಇಲ್ಲಿ ಎಲ್ಲ ಸಿಗ್ತವೆ, ಅದು ತಂದರೂ ನಡೀತದೆ. ನೀವು ಆದಷ್ಟು ಕಾಡು ಮೇಡುಗಳಲ್ಲಿ ಬೆಟ್ಟ ಗುಡ್ಡದಲ್ಲಿ ತಿರುಗಿ ಹೋಗಿ ತಂದಾಗ ನಿಮ್ಮದು ಒಂದು ಶ್ರಮ ಇರ್ತದೆ. ಅಮ್ಮನವರು ನಿಮಗೆ ಶೀಘ್ರದಲ್ಲಿ ಅನುಗ್ರಹ ಮಾಡ್ತಾಳೆ. ಕಾಳಿ ದಕ್ಷಿಣ ಕಾಳಿಕೆ, ಆಯಿತಾ? ಮಹಾಲಕ್ಷ್ಮಿ, ದಕ್ಷಿಣ ಕಾಳಿಕೆ, ಯಕ್ಷಿಣಿ ಲಕ್ಷ್ಮಿ, ಆಯಿತಾ? ಇಂಥ ದೇವತೆಗಳು ನಿಮಗೆ ಅನುಗ್ರಹ ಮಾಡ್ತಾರೆ. ನೀವೇ ಕಷ್ಟಪಟ್ಟು ತಂದು ಅದನ್ನೆಲ್ಲ ಮಾಡಿ ಎಲ್ಲ ಶುದ್ಧ ಮಾಡಿ ರೆಡಿ ಮಾಡಿದಾಗ ಅದು ಕೆಲಸ ಮಾಡ್ತದೆ. ಎಲ್ಲೋ ಅಂಗಡಿ ಒಳಗೆ ಸಿಗೋಂಥದ್ದು ತಂದು ಮಾಡೋದಕ್ಕಿಂತ ಹೊರಗಡೆ ನೀವು ಪ್ರಕೃತಿನ ನೋಡ್ಕೊಂಡು, ಪ್ರಕೃತಿ ಮಾತನ್ನ ಗಮನಿಸ್ಕೊಂಡು ಏಕಾಗ್ರತೆಯಿಂದ ಒಂದೇ ಮನಸ್ಸಿನಿಂದ ಈ ಕೆಲಸ ನಮಗೆ ಸಿದ್ಧಿ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಹೋಗಿ ತಾಂಬಂದಾಗ ನಿಮಗೆ ಒಳ್ಳೆ ರೀತಿಯಲ್ಲಿ ಅನುಗ್ರಹ ಆಗ್ತದೆ. ಆಯಿತಾ? ನೀವು ತರಬೇಕಾದ್ರೆ ಗುರುವಾರ ಅಥವಾ ಶುಕ್ರವಾರ ಚಿತ್ತಾ ನಕ್ಷತ್ರ ಬಿದ್ದಿರ್ತೈತೆ, ಅವಾಗ ನೀವು ತರಬೇಕು ಅಂತಂದರೆ ಬುಧವಾರ ದಿವಸ ಹೋಗಬೇಕು. ಆ ಒಂದು ಗಿಡಕ್ಕೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಒಂದು ಇಡೀ ಉಪ್ಪು, ಒಂದು ಇಡೀ ಬೆಲ್ಲ ಎಲ್ಲ ಕುಟ್ಟಿ ಚೂರ್ಣ ಮಾಡಿ ಅದನ್ನು ಒಂದು ಸ್ವಲ್ಪ ನೀರೊಳಗಡೆ ಮಿಶ್ರಣ ಮಾಡಿ ಆ ನೀರನ್ನು ಬುಡಕ್ಕಾಕಿ ಕಪ್ಪು ಹಸುವಿನ ಬಾಲದ ಕೂದಲು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಆ ಬಾಲದ ಕೂದಲು ತಗೊಂಬಂದು ಅದನ್ನು ಕಟ್ ಮಾಡಬಾರ್ದು, ಕೈಯಿಂದ ಕೀಳಬೇಕು. ಕಿತ್ತು ಅದನ್ನು ಕಂಕಣದ ರೀತಿಯಲ್ಲಿ ಕಟ್ಟಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು. ಓಂ ಶುಕ್ಲ ಮಾ ಶುಕ್ಲ ಕಮಲಾದಲ ನಿವಾಸೆ ಕ್ರೀಂ ಪಟ್ ಸ್ವಾಹ ಅನ್ನೋ ಮಂತ್ರದಿಂದ ಅಭಿಮಂತ್ರಿಸಿ ಈ ಕಂಕಣವನ್ನು ಕಟ್ಟಬೇಕು. ಕಟ್ಟಿ 11 ಪ್ರದಕ್ಷಿಣೆಯನ್ನು ಮಾಡಿ ಮೊಣಕಾಲೂರಿ ನಮಸ್ಕಾರ ಮಾಡಿಕೊಂಡು, ಅಮ್ಮ ಜಗನ್ಮಾತೆ ಸರ್ವಮಂಗಳೆ ಜಗಜ್ಜನನಿ, ನನ್ನ ಒಂದು ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿಗೋಸ್ಕರವಾಗಿ ನಿನ್ನ ಒಂದು ಗಿಡಮೂಲಿಕೆಯನ್ನು, ನಿನ್ನ ಒಂದು ಸಂಗ್ರಹವನ್ನು ಮಾಡ್ತಾಯಿದ್ದೀನಿ, ನನಗೆ ಅನುಗ್ರಹ ಮಾಡು, ನನಗೆ ಒಳ್ಳೇದು ಮಾಡು, ನನ್ನನ್ನು ಕಾಪಾಡು ಅಂತ ಎಲ್ಲ ಹೇಳಿ ನೀವು ವಾಪಸ್ ಬರಬೇಕು. ನಂತರ ನೀವು ಅವತ್ತಿನ ಮಾರನೇ ಬೆಳಿಗ್ಗೆ, ಇವತ್ತು ಚಿತ್ತಾ ನಕ್ಷತ್ರ ಗುರುವಾರ ಐತೇನು, ಬುಧವಾರ ದಿವಸ ಕಟ್ಟಿ ಎಲ್ಲ ಮಾಡಿ ಬಂದಿರ್ತೀರ. ತಿರ್ಗಾ ಗುರುವಾರ ದಿವಸ ಹೋಗಿ ಅದಕ್ಕೇನೇನು ಬೇಕು ಎಲ್ಲ ಪೂಜೆ ಪುನಸ್ಕಾರಗಳು, ವಿಭೂತಿ ಗಂಧ ಅಕ್ಷತೆ ಈ ಥರದ್ದೆಲ್ಲ ಇಟ್ಟು ಎಲ್ಲ ಪೂಜೆ ಮಾಡಿ ಸಾತ್ವಿಕವಾಗಿ ಒಂದು ಸ್ವಲ್ಪ ಬೆಲ್ಲದನ್ನು, ಈ ಥರದ್ದೆಲ್ಲ ತುಪ್ಪ ಎಲ್ಲ ಹಾಕಿ ಬೆಲ್ಲದನ್ನು ಮಾಡಿ ಒಂದು ಸ್ವಲ್ಪ ನೈವೇದ್ಯ ಮಾಡಿ ಆ ಬೆಲ್ಲದನ್ನವನ್ನು ಅಲ್ಲೇ ಇಟ್ಟು ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ ಈ ಥರದ್ದೆಲ್ಲ ಇಟ್ಟು ಸಾತ್ವಿಕವಾಗಿ ಮಾಡಿಕೊಂಡು ಅದರ ಬೀಜಗಳನ್ನೆಲ್ಲ ಬಿಡಿಸ್ಕೊಂಡು, ಅಂದರೆ ಗುರುಗಂಜಿ ಬೀಜಗಳನ್ನೆಲ್ಲ ಬಿಡಿಸಿ ಮತ್ತು ಪೂರ್ವಕ್ಕೆ ಅರ್ದಿರೋಂಥ ಒಂದು
ಅದರ ಒಂದು ಬೇರು ಅಂದರೆ ಈ ಒಂದು ಗುರುಗಂಜಿ ಬೇರನ್ನು ಪೂರ್ವ ಕರೆದಿರೋಂಥ ಗುರುಗಂಜಿ ಬೇರನ್ನು ತೆಕ್ಕೊಂಡು ನೀವು ಬಂದುಬಿಡ್ಬೇಕು. ಬಂದು ಅದನ್ನು ಪಂಚಗವ್ಯದಿಂದ ಶುದ್ಧಿ ಮಾಡಬೇಕು. ಹಾಲು, ಮೊಸರು, ತುಪ್ಪ, ಸಗಣಿ, ಗೋಮೂತ್ರ ಈ ಥರದ್ದೆಲ್ಲ ಹಾಕಿ ಶುದ್ಧ ಮಾಡಿ, ಒಂದು ಸ್ವಲ್ಪ ಅರಿಶಿನ, ದರ್ಬೆ ಎಲ್ಲ ಹಾಕಿ ಶುದ್ಧ ಮಾಡಿ ಅದನ್ನು ಒಂದು ತಾಯ್ದದೊಳಗಡೆ ಈ ಬೇರೆ ಅಂತ ತೆಗೆದಿರ್ತಾರೆ ಆ ಬೇರನ್ನು ಹಾಕಬೇಕು. ಮತ್ತು ಇದನ್ನೊಂದು ಬೀಜ, ಗುರುಗಂಜಿ ಬೀಜವನ್ನು ತುಂಬಬೇಕು. ತುಂಬಿ ಅದನ್ನು ಭದ್ರಪಡಿಸ್ಬೇಕು. ಅದು ಯಾವತ್ತೂ ಕಿತ್ಕೊಂಡಂಗೆ ಅದೇನೂ ಆಗದಂಗೆ ನೀಟಾಗಿ ಅದನ್ನ ಭದ್ರಪಡಿಸಿ ಅದನ್ನು ನಿಮ್ಮ ಕೊಳ್ಳಿಗೆ ಕಟ್ಟೋದ್ರಿಂದ, ಮತ್ತು ನೀವು ನಿಮ್ಮ ಅಂಗಡಿ ಬಾಗಿಲುಗಳಿಗೆ ಕಟ್ಟೋದ್ರಿಂದ, ಅಥವಾ ನೀವು ಕ್ಯಾಶಿಯರು ನೀವು ವ್ಯಾಪಾರ ಮಾಡೋಂಥ ಕ್ಯಾಶಿಯರು ಜಾಗ ಇರ್ತದಲ್ಲ, ಗಲ್ಲದ ಪೆಟ್ಟಿಗೆ ಅಂತಿರಲ್ಲ, ಆ ಗಲ್ಲದ ಪೆಟ್ಟಿಗೆ ಒಳಗಡೆ ಇಡೋದ್ರಿಂದ ನಿಮಗೆ ಶೀಘ್ರದಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಆಗ್ತದೆ. ಮತ್ತು ನೀವಿದು ಕಟ್ಟಿರ್ತೀರಲ್ಲ, ಯಾವುದು ಕರೆ ಹಸುವಿನ ಬಾಲದ ಕೂದಲನ್ನು ಕಟ್ಟಿರ್ತೀರಲ್ಲ, ಆ ಕೂದಲು ಸಹ ಇದಕ್ಕೆ ಸೇರಿಸ್ಬೇಕಾಗ್ತದೆ. ಆಯಿತಾ? ಇದಕ್ಕೆ ಸೇರಿಸಿ ಆಮೇಲೆ ಅದನ್ನು ಬಂಧನ ಮಾಡಬೇಕಾಗ್ತದೆ. ಆಯಿತಾ? ಇದಿಷ್ಟು ಕೆಲಸ ಮಾಡೋದ್ರಿಂದ ತುಂಬ ಅತ್ಯದ್ಭುತವಾಗಿ ಕೆಲಸ ಮಾಡ್ತದೆ. ತುಂಬ ನಿಮಗೆ ವ್ಯಾಪಾರ ವ್ಯವಹಾರಗಳು ಲಕ್ಷ್ಮೀ ಕಟಾಕ್ಷ ಆಗ್ತದೆ, ಮಹಾಲಕ್ಷ್ಮಿ ಅನುಗ್ರಹ ಆಗ್ತದೆ. ಆಯಿತಾ? ಇಷ್ಟು ಕೆಲಸ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಎಲ್ಲರಿಗೂ ಭಗವಂತನ ಆಶೀರ್ವಾದ ಇರಲಿ, ಜಗನ್ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.